ಹಾಂ, ದೇಶಕ್ಕೆ ಚಹಾ ಕೊಡುವ ಅಸ್ಸಾಂ ರಾಜ್ಯ ಈಗ ಮತ್ತೆ ಬಿ ಜೆ ಪಿ ಪಾಲಾಗಿದೆ. ಸುಧಾ ಚಹಾ ಮಾರಿ ಜೀವನ ಮಾಡ್ತಿದ್ರು ನರೇಂದ್ರ ಮೋದಿ. ಏನೋ ಕಾರಣ ಅದೇ ಕಾಕತಾಳೀಯ ಬಗ್ಗೆ ಮತ್ತೆ ಬಿ ಜೆ ಪಿ ಗೆದ್ದಿದೆ. ಆಮೇಲೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಗೆಲ್ತು ಅಂತ ಹೇಳ್ತೀನಿ. ಇಡೀ 91 ಲಕ್ಷ ಮುಸ್ಲಿಂ ಮತಗಳನ್ನ ವಲಸಿಗರು ಅಂತೇಳಿ ಕಟ್ ಮಾಡಿದ್ದು ಒಂದೇ ಅಲ್ಲ, ಒಂದು ಕಾರಣ. ಎರಡನೇದು ಗ್ಯಾರಂಟಿ ಯೋಜನೆ ಹಂಗೆ ಮಾಡ್ತೀವಿ, ಬರೀ ಗ್ಯಾರಂಟಿ, ಪುಕ್ಸಡೆ ಗ್ಯಾರಂಟಿ ಬೇಕಾಗಿತ್ತಾ? ಪುಕ್ಸಡೆ ಗ್ಯಾರಂಟಿ ಹಂಗೆ ಮಾಡ್ತೀವಿ, ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಅದು ಕೊಡ್ತೀವಿ. ಹೀಗಾಗಿ ಗೆಲ್ತಷ್ಟೇ ಬಿ ಜೆ ಪಿ. ಅದನ್ನ ಈಡೇರಿಸ್ಬೇಕು ಕಷ್ಟ ಇದೆ. ಸೊ ದೇಶ ಈ ಗ್ಯಾರಂಟಿ ಯೋಜನೆಗಳಿಂದ, ಗ್ಯಾರಂಟಿ ಸರ್ಕಾರಗಳಿಂದ ದೇಶ ನರಳುತ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ನೋಡಿ, ಗ್ಯಾರಂಟಿ ಸರ್ಕಾರದಿಂದ ಕಳಪೆ ರಸ್ತೆಗಳು, ಗುಂಡು ಬಿದ್ದ ರಸ್ತೆಗಳು, ಅನುದಾನ, ರೈತರಿಗೆ ಸಮಸ್ಯೆ, ಎಲ್ಲ ಕಷ್ಟ. ರಸ್ತೆಗಳಂತೂ ಆಗೇ ಇಲ್ಲ, ಬಿಸಿಲುಗಾಲದಲ್ಲಿ ಆಗೇ ಇಲ್ಲ. ಅಂಥ ಒಂದು ಭ್ರಷ್ಟ ಇಲಾಖೆ ನಡೆಸ್ತಾರೆ ಲೋಕೋಪಯೋಗಿ ಇಲಾಖೆ. ಸತೀಶ್ ಜಾರಕಿಹೊಳಿ ಅವ್ರ ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ, KPCC ಅಧ್ಯಕ್ಷ ಆಗಲ್ಲ. ಭ್ರಷ್ಟಾಚಾರದ ತಾಂಡವಾಡ್ತಿದೆ ಲೋಕೋಪಯೋಗಿ ಇಲಾಖೆಯಲ್ಲಿ. ಅದಕ್ಕೆ ಮುನಕರಣ ಅವರೇ. ಆಮೇಲೆ ಇದಕ್ಕೆ ಮೂಲ ಯಾರಪ್ಪ ಅಂದರೆ ಮತಗಳಿಕೆ. ಸೊ ಅದರಿಂದ ಯಾರು ಗ್ಯಾರಂಟಿ ಯೋಜನೆ ಕೊಡ್ತೀನಿ ಅಂತ ಹೇಳ್ತಾರೋ ಅಂಥ ಪಕ್ಷನ ತಿರಸ್ಕಾರ ಮಾಡಬೇಕು ಮತರು. ನೀವು ಗೆದ್ದಾಗ ಏನು ಮಾಡ್ತೀನಿ, ರಸ್ತೆ, ನೀರು, ಚರಂಡಿ, ರೈತರಿಗೆ ಸಮಸ್ಯೆ, ಅದನ್ನ ಸಮಸ್ಯೆ ನಿವಾರಣೆ ಇದನ್ನೂ ಕೊಡಬೇಕಷ್ಟೇ, ಬೇಸಿಕ್ ಥಿಂಗ್ಸು. ಅದು ಬಿಟ್ಟು ನೀವು ಬೇಸಿಕ್ ಥಿಂಗ್ಸೇ ಲೂಟಿ ಮಾಡಿಬಿಟ್ಟು ಅಂದನ್ನು ರಿಟರ್ನ್ ಮಾಡಿಬಿಟ್ಟು ಭ್ರಷ್ಟಾಚಾರ ಮಾಡ್ತೀನಿ ಅಂತ ಹೇಳೋದು ಮತಗಳನ್ನ ತಪ್ಪಾಗೋದು. ಆಮೇಲೆ ಈಗ ವಿಜಯ್ ಅವರು TVK ಪಕ್ಷನ ಕಟ್ಟಿ ಈಗ ಏನೇ ಗೆದ್ದಿರ್ಬೋದು, ಇನ್ನೂ 10 ಸ್ಥಾನ ಬೇಕಾಗಿದೆ. ಈಗ ಕಾಂಗ್ರೆಸ್ ಪಕ್ಷ 5 ಸ್ಥಾನ, ಇನ್ನೂ 1-2 ಸ್ಥಾನ ಬೇಕು. ಹಾಗಾಗಿ ಸರ್ಕಾರ ನಡೆಸ್ತಾರೆ. ಈಗ ಕಾಂಗ್ರೆಸ್ ಪಕ್ಷದ ಹಿಡಿತಲೇ ಇರ್ತಾರೆ 5 ಸ್ಥಾನ ಗೆದ್ದರೂ ಸ್ವಲ್ಪ ತೊಗೊಂಡ್ಬಿಡುತ್ತೆ ವಿಜಯವ್ರನ್ನ. ಸ್ವಲ್ಪ ಹುಷಾರಿರ್ಬೇಕು ಕಾಂಗ್ರೆಸ್ ಪಕ್ಷ ಬಗ್ಗೆ. ಆಮೇಲೆ ಕೇಳಿದ್ರೆ ಗೆದ್ದಿರ್ಬೋದು ಕಾಂಗ್ರೆಸ್ ಅಷ್ಟೇ. ಆಮೇಲೆ ಪುದುಚೇರಿ ಗೆದ್ದಿದೆ BJP. ಒಟ್ಟಲ್ಲಿ ದುಡ್ಡು ರಾಜ್ಯ, ತಮಿಳ್ನಾಡು ದುಡ್ಡು ರಾಜ್ಯ, ಆ ದುಡ್ಡು ವಿಜಯ ಫಲ ಆಗಿದೆ. ಅಂದರೆ ಯಾರೇ ಗೆದ್ದರೂ ಸಿನಿಮಾ ನಟರು ರಾಜಕೀಯ ಹೇಳ್ತಾರೆ. ಹಿಂದೆ ರಜನಿಕಾಂತ್ ಅವಕಾಶ ಇತ್ತು ಗೆಲ್ಲುತ್ತಂತ. ರಜನಿಕಾಂತ್ ಆರೋಗ್ಯ ಸಮಸ್ಯೆ ಬರಲ್ಲ ಅಂದರು, ಹಾಗಾಗಿ ವಿಜಯ್ ಅವ್ರನ್ನ ಅಪ್ಕೊಂಡಿದೆ ತಮಿಳ್ನಾಡು. ವಿಜಯ್ ಅವರು ಏನೋ ನಡ್ತಾರೆ ಅಂತ ಗೊತ್ತು. ಬಟ್ ಯಾವುದೇ ಪಕ್ಷಕ್ಕೆ ಹೇಳ್ತೀವಿ, ಯಾವುದೇ ಪಕ್ಷ ನಡೆದಾಗ ರಸ್ತೆ, ನೀರು, ಒಳಚರಂಡಿ, ರಸ್ತೆ ಮುಖ್ಯ. ರಸ್ತೆ, ಸಾರಿಗೆ ಸಂಪರ್ಕ, ರೈಲು ಸಂಪರ್ಕ, ರಸ್ತೆ, ರೈತರಿಗೆ ಸಮಸ್ಯೆ ಇರಬಾರ್ದು, ಬೆಲೆ ಏರಿಕೆ ಇರಬಾರ್ದು, ಇದು ಮಾಡಬೇಕು. ಆಮೇಲೆ ಉಳಿದಿದ್ದಲ್ಲ, ಬೆಲೆ ಏರಿಕೆ ಇರಬಾರ್ದು. ರಸ್ತೆ, ನೀರು, ಸಾರಿಗೆ ಸಂಪರ್ಕ, ಬೆಲೆ ಏರಿಕೆ ಇರಬಾರ್ದು, ರೈತ ಸಮಸ್ಯೆ ಇರಬಾರ್ದು. ಇಷ್ಟು ಮಾಡಿ ಸಾಕು. ಆಮೇಲೆ ಉಳಿದಿದ್ದಿಲ್ಲ. ಆಮೇಲೆ ನಿಮ್ಗೆ ಗ್ಯಾರಂಟಿ ಯೋಜನೆ ಇಲ್ಲ.